ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಅಲ್ಲೇ ವಿಡಿಯೋ ಮಾಡೋ ಸ್ವಲ್ಪ ಜಾಸ್ತಿ ದಿವಸನೇ ಆಯಿತು, ಎಡಿಟಿಂಗ್ ಮಾಡಿರಲಿಲ್ಲ. ಜಾಸ್ತಿ ದಿವಸ ಅಂದರೆ ಒಂದು 10 ಡೇಸ್ ಆಗಿದೆ. 10 ಡೇಸ್ ಆಗ್ತಾ ಬರ್ತಾ ಇದೆ. ಅದಕ್ಕೆ ವಿಡಿಯೋನ ಎಡಿಟಿಂಗ್ ಮಾಡೋಣ ಅಂತ ಆಲ್ಮೋಸ್ಟ್ ಹೊಸ್ದಾಗಿ ಮಾಡಿರೋ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡಿ ಹಾಕಿದ್ದೆ. ಇದನ್ನು ಎಡಿಟಿಂಗ್ ಮಾಡಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಎಲ್ಲ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಹಾಕೋಣ ಅಂತ. ಸೊ ನೋಡಿ, ನಾನು ಆ್ಯಕ್ಚುಲಿ ಫಾರ್ವರ್ಡ್ ಮಾಡಿದ್ದೀನಿ. ಅದನ್ನು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಲೈಕ್ ಕ್ರಾಸಾಗಿ ನಾನು ತೋರಿಸಿದ್ದೀನಲ್ಲ ಆ ಥರ ಕ್ರಾಸಾಗಿ ಎಲ್ಲ ಕಟ್ ಮಾಡಿಕೊಂಡು ಒಂದ್ಸಲಿ ತೊಳೆದು ಬಿಸಿನೀರಲ್ಲಿ ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಲೈಕ್ ಯಾವ ಥರ ಅಂತಂದರೆ ಕುದಿ ಬರೋವರೆಗೂ ಕುದಿಸ್ಕೊಂಡು ಆಮೇಲಿಂದ ಅದನ್ನು ತಣ್ಣಗಾಗೋಕ್ಕೆ ಬಿಡಬೇಕು. ಲೈಕ್ ಇದು ಬೇಬಿ ಕಾರ್ನ್ ಬರುತ್ತಲ್ಲ ಅದು. ಈ ಬೇಬಿ ಕಾರ್ನ್ ರೆಸಿಪಿ ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಇದು ಬೇಬಿ ಕಾರ್ನ್ ಪೆಪ್ಪರ್ ಫ್ರೈ. ಇದಕ್ಕೆ ಪೆಪ್ಪರ್ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಏನಾಯಿತು ಅಂತಂದರೆ ಟೊಮೊಟೊ ಸಾಸ್ ಕಡಿಮೆ ಇತ್ತು, ಅದಕ್ಕೋಸ್ಕರ ನಾನು ರಾ ಟೊಮೊಟೊ ಹಾಕ್ಕೊಂಡಿದ್ದು. ಬಟ್ ಟೊಮೊಟೊ ಸಾಸ್ ಹಾಕೊಂಡ್ರೆ ಅದು ಲೈಕ್ ಗಟ್ಟಿ ಆಗೋದಿಲ್ಲ. ಇದೊಂದು ಸ್ವಲ್ಪ ಟೊಮೊಟೊ ಹಾಕಿದ್ದಾದ್ಮೇಲೆ ಒಂದು ಸ್ವಲ್ಪ ಟೊಮೊಟೊ ಸಾಸ್ ಹಾಕಿದ್ರೆ ಅಷ್ಟು ಗಟ್ಟಿ ಆಗೋದಿಲ್ಲ. ಬಟ್ ನಮ್ಮ ಹತ್ರ ಟೊಮೊಟೊ ಸಾಸ್ ಇಲ್ಲೋದಕ್ಕೆ ರಾ ಟೊಮೊಟೊ ಹಾಕಿರೋದಕ್ಕೆ ಸ್ವಲ್ಪ ಗಟ್ಟಿ ಅನಿಸೋದು. ನೋಡಿ, ಈ ಥರ ಮಿಕ್ಸ್ ಮಾಡಿ ಕುದಿಸ್ಕೋಬೇಕು. ಇದು ಆ್ಯಕ್ಚುಲಿ 400 ಗ್ರಾಮ್ಸ್ ಇತ್ತು. ಈ ಮಿಕ್ಸಿಂಗಿಗೆ ನಾನು ಏನು ಹಾಕ್ಕೊಂಡಿದ್ದೀನಿ ಅಂದರೆ ಕಾರ್ನ್ಫ್ಲೋರು ಮತ್ತು ಪೆಪ್ಪರು ಮತ್ತು ಮೆಣಸಿನ್ಕಾಯಿ ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಗರಂ ಮಸಾಲ, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಪೆಪ್ಪರ್ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ಇದು ಆ್ಯಕ್ಚುಲಿ ಫ್ರೈ ಮಾಡೋದಕ್ಕೆ ಯೂಸ್ ಮಾಡಿದ್ದು. ಅದನ್ನೇ ಇನ್ನು ಎಲ್ಸಲ್ಲಿ ಯೂಸ್ ಮಾಡ್ತೀನಿ ಅಷ್ಟೇ, ಮತ್ತೆ ಯೂಸ್ ಮಾಡೋದಿಲ್ಲ. ನಿಮಗೆಲ್ಲ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಇದು ತುಂಬ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಅದು ಆ್ಯಕ್ಚುಲಿ ಅದೆಲ್ಲ ನೆನಾಕಿ ಒಂದು 10-15 ಮಿನಿಟ್ಸ್ ಬಿಟ್ಟಿದೆ. ಯಾಕಂತಂದರೆ ಅದು ಮ್ಯಾಗ್ನೇಟ್ ಆಗಬೇಕು ಅಂತ. ಒಂದು 10 ಮಿನಿಟ್ಸ್ ಬಿಟ್ಟರೆ ಸಾಕು. ಲೈಕ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಇದು ಲೈಕ್ ಬಜ್ಜಿ ಎಲ್ಲ ಬರುತ್ತಲ್ಲ, ಬಜ್ಜಿ ಬೋಂಡ ಎರಡು ಒಂದೇ ಆ ಕಲರ್ ಬರೋವರೆಗೂ ಒಂದು ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು. ಫಸ್ಟು ನಾನು ಏನು ಮಾಡಿದೆ ಅಂದರೆ ಐ ಫ್ಲೇಮಲ್ಲ ಮೀಡಿಯಮ್ ಫ್ಲೇಮಲ್ಲಿ ಒಂದ್ಸಲ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಮತ್ತೆ ಇನ್ನೊಂದ್ಸಲ ಫ್ರೈ ಮಾಡಿಕೊಂಡೆ. ಯಾಕಂತಂದರೆ ಒಂದೇ ಸಲ ಬೆಂದಿರೋದಿಲ್ಲ ಅಂತ, ಲೈಕ್ ಕ್ರಿಸ್ಪಿಯಾಗಿರಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೀವು ಅಕ್ಕಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡಿದ್ರೆ ಇನ್ನೂ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನಮ್ಮ ಅಕ್ಕಿ ಹಿಟ್ಟಿರಲಿಲ್ಲ, ಅದಕ್ಕೆ ಇದನ್ನು ಕಾರ್ನ್ಫ್ಲೋರ್ ಆ್ಯಡ್ ಮಾಡಿದ್ದೆ. ಅಕ್ಕಿ ಹಿಟ್ಟು 1 ಚಮಚ ಅಥವಾ 1.5 ಚಮಚದಷ್ಟು ಆ್ಯಡ್ ಮಾಡಿದ್ರೆ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ. ಆ್ಯಕ್ಚುಲಿ ಫ್ರೈಯಾಗಿ ಅಂದರೆ ಲೈಕ್ ಗೋಬಿ ಮಂಚೂರಿ ಥರ ಫ್ರೈ ಮಾಡಬೇಕಾದ್ರೂ ಕೂಡ ಸ್ವಲ್ಪ ನನ್ನ ಹತ್ರ ಇದು ಪೆಪ್ಪರ್ ಪೌಡರ್ ಇತ್ತು, ಅದನ್ನು ಪೌಡರ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಆ್ಯಡ್ ಮಾಡಿದ್ದೆ. ಇದೊಂದು ಸ್ವಲ್ಪ ಆ್ಯಕ್ಚುಲಿ ತುಂಬ ಇದನ್ನು ನಾವು
ಇದಾದಮೇಲೆ ನಾನೇನು ಮಾಡ್ಕೊಂಡೆ ಅಂದರೆ ಒಂದು 2 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮತ್ತು ಮೆಣಸಿನ್ಕಾಯಿ ಆದರೂ ಒಂದು ಸ್ವಲ್ಪ ಹಾಕ್ಕೊಂಡು ಅಥವಾ ಕ್ಯಾಪ್ಸಿಕಮ್ ಅಂದರೆ ಇನ್ನೂ ತುಂಬ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ. ಆ್ಯಕ್ಚುಲಿ ಈ ಥರ ಇರುತ್ತಲ್ಲ ಅದನ್ನೇ ತಿಂದ್ಕೊಂಡ್ರು. ಬಟ್ ಫ್ರೈ ಆದಮೇಲೆ ಒಂದು ಸ್ವಲ್ಪ ಇದು ಸ್ವಲ್ಪ ಗಟ್ಟಿಯಾಗುತ್ತೆ. ಲೈಕ್ ನಾರ್ಮಲ್ ಗೋಬಿ ಮಂಚೂರಿ ಥರ ಕ್ರಿಸ್ಪಿಯಾಗಿರೋದಿಲ್ಲ. ಒಂದು ಸ್ವಲ್ಪ ಗ್ರೇವಿ ಥರ ಇದ್ದರೆ ಸ್ವಲ್ಪ ತಿನ್ನೋಕೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಅದೊಂದು ಇರಬೇಕು ಅಂದ್ಕೊಂಡಿದ್ದೆ. ಸ್ವಲ್ಪ ನೀವೇನು ಮಾಡಿರಿ ಅಂತ ಅಂದರೆ ಲಾಸ್ಟಲ್ಲಿ ಸ್ವಲ್ಪ ಕಾರ್ನ್ ಪೌಡರ್ನ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆ ಗ್ರೇವಿ ಆಗುತ್ತಲ್ಲ ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡಿದ್ರೆ ಅದು ಲೈಕ್ ಒಂದು ಸ್ವಲ್ಪ ಗಟ್ಟಿ ಆಗೋದಿಲ್ಲ. ಲೈಕ್ ಎಲಾಸ್ಟಿಕ್ ಥರ ಒಂದು ಸ್ವಲ್ಪ ಗಟ್ಟಿ ಅನಿಸುತ್ತೆ ತಿನ್ಬೇಕಾದ್ರೆ. ಸೊ ಆ ಥರ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಇದನ್ನು ವೀಡಿಯೋ ಆನ್ ಮಾಡಿದ್ದೆ. ನಾನು ಅದನ್ನು ಎಲ್ಲ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಆವಾಗ ರೆಕಾರ್ಡ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಬಟ್ ಅದು ರೆಕಾರ್ಡ್ ಮಾಡಿಲ್ಲ. ಬಟ್ ಇದು ನೆನಪಲ್ಲಿ ಇತ್ತಲ್ಲ ಅದಕ್ಕೋಸ್ಕರ ಹಂಗೆ ಹೇಳಿದೆ ಈ ರೆಸಿಪಿ. ಬಟ್ ಚೆನ್ನಾಗಿತ್ತು ಅದಕ್ಕೋಸ್ಕರ ರೆಕಾರ್ಡ್ ಮಾಡ್ಕೊಂಡಿದ್ದು. ಇನ್ನೊಂದು ಸಲ ಒಂದು ವೀಡಿಯೋ ಹಾಕಿದ್ದೀನಿ ಗೊತ್ತಿಲ್ಲ. ಬಟ್ ಒಂದು ಹಾಕಿದ್ದೀನಿ. ಅದು ನಾರ್ಮಲ್ ನಾವು ಗೋಬಿ ಮಂಚೂರಿ ಯಾವ ಥರ ಮಾಡ್ತೀವೋ ಆ ಥರ. ಇದಕ್ಕೆ ಯಾವುದೇ ಥರ ಕಲರ್ಸ್ ಏನು ಆ್ಯಡ್ ಮಾಡಿಲ್ಲ. ನಾವು ಸೋಯಾ ಸಾಸ್ ಯೂಸ್ ಮಾಡ್ತೀವಲ್ಲ ಆಟೋಮೆಟಿಕ್ಕಾಗಿ ಗೋಬಿ ಮಂಚೂರಿ ಥರ ಕಲರೇ ಬರುತ್ತೆ. ಲೈಕ್ ಈವ್ನಿಂಗ್ ಸ್ನ್ಯಾಕ್ಸಿಗೆ ಕೂಡ ನಾವು ಈ ಥರ ಮಾಡ್ಬೋದು. ನೋಡಿ ಎಲ್ಲ ನಾನು 2 ಟೈಮ್ಸ್ ನಾನು ಫ್ರೈ ಮಾಡ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಹೊತ್ತಾಯಿತು. ಈಗ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಅಷ್ಟೊಂದು ಕ್ಯಾಪ್ಚರ್ ಆಗಿಲ್ಲ. ನೋಡಿ ಇದೇ ಎಣ್ಣೆನ ಸ್ವಲ್ಪ ನಾನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅಂದಾಜು ಮೇಲೆ ಹಾಕ್ಕೊಂಡಿದ್ದೀನಿ. ಒಂದು ಟೀ ಲೋಟದಲ್ಲಿ ಒಂದು ಲೋಟ ಅಲ್ಲ ಒಂದು ಅರ್ಧ ಲೋಟ, ಅದರಲ್ಲಿ ಒಂದು 5ರಿಂದ 10 ಸ್ಪೂನ್ ದೊಡ್ಡ ಅಷ್ಟು ಹಾಕ್ಕೊಂಡು ಈರುಳ್ಳಿನ ಒಂದು 2ರಿಂದ 3 ಈರುಳ್ಳಿ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ ಹಾಕೋದ್ರಿಂದ ಸ್ವಲ್ಪ ಇನ್ನೂ ಚೆನ್ನಾಗಿರುತ್ತೆ. ಇದು ಆ್ಯಕ್ಚುಲಿ ಬೇಬಿ ಕಾರ್ನ್ಗೆ ಕ್ಯಾಪ್ಸಿಕಮ್ ಇರಲಿಲ್ಲ. ಸೊ ಇದ್ದಿದ್ರಲ್ಲೇ ಮಾಡಬೇಕು ಅಂತ ಮಾಡಿದ್ದು. ನೀವೆಲ್ಲ ನೋಡಿದ್ರೆ ಹೋಟೆಲಲ್ಲಿ ಕ್ಯಾಪ್ಸಿಕಮ್ ಹಾಕಿರ್ತಾರೆ. ಕ್ಯಾಪ್ಸಿಕಮ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಮೆಣಸಿನ್ಕಾಯಿನ ಲೈಕ್ ಕ್ರಾಸಾಗಿ ಕಟ್ ಮಾಡಿದ್ದೆ. ಮೆಣಸಿನ್ಕಾಯಿನೂ ಕೂಡ ಕ್ರಾಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದು. ಅದೆಲ್ಲ ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನೀವು ಕಲಿಸಿರಲ್ಲ ಅದಕ್ಕೂ ಕೂಡ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ಆ್ಯಡ್ ಮಾಡಿ. ಕುಟ್ಟಿ ಎಲ್ಲ ಹಾಕೋಬೇಡಿ. ನೀಟಾಗಿ ಪೇಸ್ಟ್ ಮಾಡಿ ಆ್ಯಡ್ ಮಾಡಿದ್ರೆ ಚೆನ್ನಾಗಿರೋದು. ನೋಡಿ ಈಗ ನಾನು ಮೆಣಸಿನ್ಕಾಯ್ದು ಇದು ಇರುತ್ತಲ್ಲ ಅದೊಂದು ಸ್ವಲ್ಪ ನೀರಾಗಿ ಫುಕ್ಕಿ ಪೇಸ್ಟ್ ಮಾಡ್ಕೊಂಡಿದ್ದೆ. ಅದು ಮತ್ತು ಒಂದು ಟೊಮೊಟೊ, ಸ್ವಲ್ಪ ಸೋಯಾ ಸಾಸ್. ನೀವು ಸೋಯಾ ಸಾಸ್ ಹಾಕ್ಬೇಕಾದ್ರೆ ಟೊಮೊಟೊನೂ ಹಾಕಿದ್ದೀರಂತಂದರೆ ಸ್ವಲ್ಪ ನೋಡ್ಕೊಂಡು ಆ್ಯಡ್ ಮಾಡಿ. ಯಾಕಂತಂದರೆ ಹುಳಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಯಾಕಂತಂದರೆ ಸೋಯಾ ಸಾಸು ಕೂಡ ಸ್ವಲ್ಪ ಹುಳಿ ಎಫೆಕ್ಟ್ ಕೊಡುತ್ತೆ, ಅದಕ್ಕೋಸ್ಕರ ನಾನು ಈ ಟೈಮಲ್ಲಿ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕಾಯ್ತು. ಒಂದು ಸ್ವಲ್ಪ ಅಂದರೆ ಬಿಸಿ ಇರ್ಬೇಕಾದ್ರೆ ಅಷ್ಟು ಗೊತ್ತಾಗಲ್ಲ. ಸ್ವಲ್ಪ ತಣ್ಣ ಅನಿಸಿದ ಮೇಲೆ ಅದು ಗಟ್ಟಿ ಅನ್ನಿಸ್ತಿತ್ತು. ಅದಕ್ಕೋಸ್ಕರ ನಿಮ್ಗೆ ಹೇಳಿದೆ. ಅದಾದ್ಮೇಲೆ ಇನ್ನೊಂದು ಸ್ವಲ್ಪ ಉಳಿದಿತ್ತು ಅಂತ ಇನ್ನೊಂದು ಸ್ವಲ್ಪ ಹಾಕ್ಕೊಂಡೆ. ಆ್ಯಕ್ಚುಲಿ ಟೊಮೊಟೊ ಸಾಸ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಈ ರೆಸಿಪೀಸ್ನ ನೀಟಾಗಿ ಹೇಳಿದ್ದೀನಿ ಅಂತ
ಆ್ಯಕ್ಚುಲಿ ಅದೆಲ್ಲ ಕಲಿಸ್ಕೊಂಡಿದ್ದೆಲ್ಲ ಹೇಳಿದ್ರೆ ಇನ್ನೂ ಚೆನ್ನಾಗಿರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.